ಹರ ಹರ ಮಹಾದೇವ್. ಇವತ್ತಿಗೆ 7ನೇ ದಿನದ ಪ್ರಯಾಣ. ಮಹಾಕುಂಭಮೇಳದಲ್ಲಿ 3 ದಿನ ಇದ್ದು 3 ದಿನ ಮುಗಿಸ್ಕೊಂಡು ಇವತ್ತು ಬಾಲರಾಮನ ದರ್ಶನಕ್ಕೆ ಅಯೋಧ್ಯೆಗೆ ಹೊರಟಿದ್ವಿ. ನಿನ್ನೆ ರಾತ್ರಿ 9 ಗಂಟೆಗೆ ಹೊರಟ್ವಿ. 9 ಗಂಟೆ ಬರ್ತಾ 10 ಗಂಟೆಗೆ ಊಟ ಮಾಡಿದ್ವಿ. 170 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇತ್ತು. ಆ ಡಿಸ್ಟೆನ್ಸಲ್ಲಿ ಬರ್ತಾ ಅಲ್ಲಿ ಊಟ ಮಾಡಿಕೊಂಡು ಸ್ವಲ್ಪ ಮುಂದೆ ಬಂದ್ವಿ. ಎಲ್ಲ ಕಡೆ ಸ್ವಲ್ಪ ಜಾಮ್ ಇದೆ ಅಂತ ಹೇಳಿದ್ರು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡಿ ಮತ್ತೆ 3 ಗಂಟೆಗೆ ಹೊರಟ್ವಿ. 3 ಗಂಟೆಯಿಂದನೂ ಕೂಡ 4 ಜಾಮ್ ಆಗಿದೆ. ಅಂದರೆ ಎಲ್ಲ ಕಡೆ ವೆಹಿಕಲ್ ಸ್ಟಾಪ್ ಮಾಡಿದ್ದಾರೆ. ಟ್ರಾಫಿಕ್ ಜಾಸ್ತಿ ಇದೆ ಅಂತ, ದರ್ಶನಕ್ಕೆ ಜಾಸ್ತಿ ಜನ ಇದ್ದಾರೆ ಅಂತ. ಹಾಗಾಗಿ ಆ ಕಡೆ ಈ ಕಡೆ ವೆಯ್ಟ್ ಮಾಡ್ಕೊಂಡು ಸುತ್ತಾ ನೋಡ್ತಾ ಇದ್ದೀವಿ. 4 ಕಡೆಯಿಂದನೂ ಬಂದಾಗಿದೆ. ಹಾಗೆ ನಮ್ಮ ಸ್ನೇಹಿತರೊಬ್ಬರು UP-ನವರು ರಾಜೇಶ್ ಅಂತ ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ದಾರೆ. ಅವ್ರಿಗೆ ಕಾಲ್ ಮಾಡಿ ಹಿಂಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ ಅವ್ರು ನಮ್ಮ ಸ್ನೇಹಿತರು ಇದ್ದಾರೆ, ಅವರು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದರು. ಹಾಗೆಯೇ ಅವ್ರ ಸ್ನೇಹಿತರು ಅಮರ್ ಅಂತ ನನಗೆ ಕಾಲ್ ಮಾಡಿದರು. ಕಾಲ್ ಮಾಡಿ ಇನ್ನೂ ಬಂದಿಲ್ಲ ಸರ್ ನೀವು ಅಂತಂದರು. ಬಂದಿಲ್ಲ, ಹಿಂಗೆ ಜಾಮ್ ಆಗಿದೆ ಅಂದಕ್ಕೆ. ಇಲ್ಲ 4 ಕಡೆಯಿಂದನೂ ಬಂದಾಗಿದೆ, ನೀವು ಬಂದಿದ್ದ ತಕ್ಷಣ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನಮಗೋಸ್ಕರ ಕಾಯ್ತಾ ಇದ್ದಾರೆ. ದಾರಿ ಹಿಂಗೆ ಜಾಮ್ ಆಗಿದೆ, ನೋಡೋಣ ಕಾಯೋಣ. ಇನ್ನೂ ಎಷ್ಟಾಗುತ್ತೋ ಗೊತ್ತಿಲ್ಲ. ಇವತ್ತು ಡೇಟ್ 13, ಟೈಮ್ ಆಲ್ರೆಡಿ 6:38 ಆಗಿದೆ. ಇನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಎಷ್ಟೊತ್ತಾದರೂ ಪರವಾಗಿಲ್ಲ, ಬಾಲರಾಮನ ದರ್ಶನ ಮಾಡ್ಕೊಂಡೆ ಹೊರಡೋಣ. ಹರ ಹರ ಮಹಾದೇವ್. ಜೈ ಶ್ರೀರಾಮ್. ಜೈ ಶ್ರೀರಾಮ್.